ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇಸ್ ನಾನು ಯೂಶಲಿ ಯೋಗ ಕ್ಲಾಸಿಗೆ ಹೋಗಲ್ಲ. ಸೊ ನಾನು ವಾಕ್ ಹೋಗ್ತೀನಿ. ಸೊ ನೇಚರ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಈ ಸ್ಯಾಟರ್ಡೇ ಡೈಲಿ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬನ್ನಿ. ಸೊ ನಾನೇನು ಪೌಡರ್ ತೋರಿಸಿದ್ನಲ್ಲ, ಸೊ ಅದನ್ನು ನಾನು ರೀಸೆಂಟಾಗಿ ಅಮೆಝಾನಿಂದ ತರಿಸಿದ್ದೀನಿ. ಹೇಗಿದೆ ಯೂಸ್ ಮಾಡೋಣ ಅಂತ. ಅದು ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳಿದೆ. ನಾನು ರಿಸರ್ಚ್ ಮಾಡೇ ನೋಡಿ ತರಿಸಿದೆ. ಬಟ್ ಸ್ವಲ್ಪ ಕುಡಿಯೋಕ್ಕೆ ಒಂದು ಸ್ವಲ್ಪ ಹಸಿ ಅಂತ ಅನಿಸುತ್ತೆ, ಬಿಕಾಸ್ ಆ ಪೌಡರ್ ಆಗಿರೋದ್ರಿಂದ. ಲಿಕ್ವಿಡ್ ಆಗಿರೋ ಅನ್ಸೇನು ಅಷ್ಟೊಂದೇನು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಬಟ್ ಪೌಡರ್ ಆಗಿರೋ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ದಿವಸ ಇದು ಅನಿಸುತ್ತೆ. ಬಟ್ ಆಮೇಲೆ ನೀವು ಕುಡಿಬೋದು. ನಾನು ಇಷ್ಟು ದಿನ ನಾನು ಆಮ್ಲ ಮತ್ತು ಶುಂಠಿ, ಕರಿಬೇವು ಎಲ್ಲ ಹಾಕಿ ಕ್ಯೂಬ್ಸ್ ಥರ ಮಾಡಿ ನಾನು ಎತ್ತಿಟ್ಕೊಂಡಿದ್ದೆ. ಸೊ ಎವ್ರಿ ಡೇ ಒಂದು ಕ್ಯೂಬ್ ಹಾಕಿ ಆ ಡ್ರಿಂಕ್ನ ಕುಡಿತಿದ್ವಿ. ಸೊ ಈಗ ABC ಡ್ರಿಂಕ್ ಅಂತ ಈಗ ಕ್ವೈಟ್ ಟ್ರೆಂಡ್ ಆಗ್ತಾಯಿದೆ. ಸೊ ಅದನ್ನು ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿದ್ರೆ ಈ ಬ್ಲಾಗಲ್ಲಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇನೆ. ಸೊ ಅದು ಮಾಡಿದ್ರೆ ನಿಮಗೆ ಖಂಡಿತ ಕೂಡ ರೆಸಿಪಿ ಹೇಗೆ ಮಾಡೋದಂತ ನಾನು ಶೇರ್ ಮಾಡ್ತೀನಿ. ಸೊ ಸ್ಟೋರ್ ಮಾಡಿ ಎವ್ರಿ ಡೇ ಒಂದು ಕ್ಯೂಬ್ಸ್ನ ಹಾಕಿ ಕುಡಿಬೋದು ಅಂತ ಹೇಳಿದ್ದಾರೆ. ಸೊ ಅದು ನಾನು ಟ್ರೈ ಮಾಡಿದರೆ ನಿಮಗೂ ತೋರಿಸ್ತೀನಿ. ನಾನು ABC ಜ್ಯೂಸ್ ಮಾಡಿ ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಸೊ ನಾನು ಎವ್ರಿ ಸ್ಯಾಟರ್ಡೇ ಒಂದೊಂದು ಹೇರ್ ಪ್ಯಾಕ್ ಅಪ್ಲೈ ಮಾಡ್ತೀನಿ. ಸೊ ಇವತ್ತು ಆ್ಯಂಟಿ ಡ್ಯಾಂಡ್ರಫ್ ಹಿಮಾಲಯನ್ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಇದು ಆ್ಯಂಟಿ ಡ್ಯಾಂಡ್ರಫ್ದು ಬರುತ್ತೆ, ಆ್ಯಂಟಿ ಹೇರ್ ಫಾಲ್ದು ಕೂಡ ಬರುತ್ತೆ. ಸೊ ಇವತ್ತು ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಎವ್ರಿ ಸ್ಯಾಟರ್ಡೇ ಒಂದೊಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಳ್ತೀನಿ. ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ಇದು ಕ್ರೀಮ್ ಟೈಪ್ ಬರುತ್ತೆ. ಇದು ಪ್ರೈಸ್ ಬಂದು 100 rupees. ಸೊ ಆಲ್ಮೋಸ್ಟ್ ನೀವು ಒಬ್ಬರು ಯೂಸ್ ಮಾಡ್ತೀರಾ ಅಂತಂದರೆ 3 to 4 times ಯೂಸ್ ಮಾಡ್ಬೋದು. ಅಂದರೆ ಡಿಪೆಂಡ್ ಅಪಾನ್ ದ ಹೇರ್ ಲೆಂತ್. ಸೊ ನನಗೆ ಇದು ಹೇರ್ ಲೆಂತ್ ಇರೋದ್ರಿಂದ ನಾನೊಂದು 2 ಅಥವಾ 3 ಯೂಸ್ ಮಾಡ್ಬೋದು, 3 ಸಲ ಯೂಸ್ ಮಾಡ್ಬೋದು ಇದನ್ನು. ಸೊ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಒಂದಿಷ್ಟು ಸ್ಕೂಪ್ ತೊಗೊಂಡು 2 ಕೈಗೆ ಈ ಥರ ಹಾಕಿ ರಬ್ ಮಾಡಿ. ಸೊ ನಾವು ಹೇಗೆ ಆಯಿಲ್ ಅಪ್ಲೈ ಮಾಡ್ತೀವೋ ಆ ರೀತಿ ಅಪ್ಲೈ ಮಾಡ್ಕೊಬೇಕು. ಇದನ್ನು ಎಲ್ಲ ಮೆಡಿಕಲ್ ಸ್ಟೋರ್ ಕೂಡ ಸಿಗುತ್ತೆ ಇದನ್ನು. ಸೊ ಈ ರೀತಿ ಸೊ ಇದನ್ನು ಮಸಾಜ್ ಮಾಡಾದಮೇಲೆ ಒಂದು 3 to 4 minutes ನೀಟಾಗಿ ಮಸಾಜ್ ಮಾಡಾದಮೇಲೆ 1 hour ನೀವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ನೀಟಾಗೆ ನಮ್ಮ ರೂಟ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಕ್ರೀಮ್ನ ವೈಟ್ ಫೀಲ್ ಆಗುತ್ತೆ ಇಲ್ಲಿ. ಬಟ್ ಆಮೇಲೆ ಸೇಮ್ ನಿಮ್ಮ ಆಯಿಲ್ ಹೇಗೆ ಅಪ್ಲೈ ಮಾಡಿದ್ರೆ ಆ ರೀತಿನೇ ಅನಿಸುತ್ತೆ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ನೀವು 1 hour ಅಥವಾ 30 minutes ಬಿಡಬೇಕು. ಮಿನಿಮಮ್ 1 hourನ ಬಿಡಿ. ನಿಮ್ದು ಏನಾದರೂ ಕೆಲಸ ಇತ್ತು ಅಂತಂದರೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬೇಕಾದ್ರೆ ನೀವು ಹೆಡ್ ಬಾತ್ ಮಾಡ್ಕೊಳ್ಬೋದು. ಬಟ್ ಮ್ಯಾಕ್ಸಿಮಮ್ 1 hour ಬಿಟ್ಟರೆ ಒಳ್ಳೆ ಬೆನಿಫಿಟ್ ಇರುತ್ತೆ. ನಾನು ಇದನ್ನು ಸುಮಾರು ವರ್ಷಗಳಿಂದನೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಬಟ್ ಇದು ಯೂಸ್ ಮಾಡಿ ಆದಮೇಲೆ ನಿಮ್ಮ ಹೇರ್ಗೆ ಒಂದು ಒಳ್ಳೆ ಶೈನ್ ಕೊಡಿರುತ್ತೆ, ಜೊತೆಗೆ ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ನೀವು ಹೇಗೆ ವಾಶ್ ಮಾಡ್ಬೋದು ಅಂತಂದರೆ, ನೀವು ನಾರ್ಮಲ್ ಆಯಿಲ್ ಅಪ್ಲೈ ಮಾಡಿದಾಗ ಯಾವ ಶ್ಯಾಂಪು ಯೂಸ್ ಮಾಡ್ತಾರೆ ಅದೇ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಬೋದು. ನೀವು ಹೇರ್ನ ಟೈ ಮಾಡಬೇಕಂತ ಇದ್ದರೆ ಆದಷ್ಟು ಕಾಟನ್ ದುಪ್ಪಟ್ಟ ಅಥವಾ ಕಾಟನ್ ಶರ್ಟ್ಸ್ನ ಯೂಸ್ ಮಾಡಿ. ಬಿಕಾಸ್ ಏನಕ್ಕೆ ಅಂತಂದರೆ ಕಾಟನ್ ನೀಟಾಗಿ ನಮ್ಮ ಹೇರ್ ಇರೋಂಥ ವಾಟರ್ ಕಂಟೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನಾವು ಬಾಡಿ ಟವಲ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿ ಟವಲ್ ಆ್ಯಕ್ಚುಲಿ ತುಂಬ ರಫ್ ಇರುತ್ತೆ ನಮ್ಮ ಬಾಡಿಗೆ. ಸೊ ಅದು ಹೇರ್ಗೆ ಸೂಟ್ ಆಗೋಲ್ಲ. ಸೊ ಆದಷ್ಟು ನೀವು ಹೇರ್ನ ಏರ್ ಡ್ರೈ ಯೂಸ್ ಮಾಡೋದಕ್ಕಿಂತ ಸನ್ ಡ್ರೈ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಈಸಿಯಾಗಿ ನೀವು ಸನ್ ಡ್ರೈ ಮಾಡ್ಬೋದು. ಜೊತೆಗೆ ಏನಂತಂದರೆ ನೀವು ಆಫೀಸ್ ಹೋಗೋರು ಅಥವಾ ಸ್ಕೂಲ್ ಕಾಲೇಜ್ಗೆ ಹೋಗೋರು ಯೂಸ್ ಮಾಡಿ ಹೇರ್ ಡ್ರೈಯರ್ನ. ಬಟ್ ಆದಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಇಲ್ಲ ಅಂತಂದರೆ ತುಂಬ ನೀವು ಹೇರ್ ಬ್ಲೋ ಡ್ರೈ ಮಾಡಲೇಬೇಕು ಅಂತಂದರೆ ಸ್ವಲ್ಪ ಫ್ರೀಕ್ವೆಂಟ್, ಸ್ವಲ್ಪ ದೂರ ಇಟ್ಕೊಂಡು ಟ್ರೈ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾನು ಯೂಸ್ ಮಾಡೋ ಸಿರಮ್ ಇದು. ಸೊ ನಂದು ಫ್ರಿಝಿ ಹಾಗೂ ಡ್ರೈ ಹೇರ್ ಇರೋದ್ರಿಂದ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ. ಇದು ಕೂಡ ನಾನು ಫ್ರೀಕ್ವೆಂಟಾಗಿ ಏನು ಯೂಸ್ ಮಾಡಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀನಿ. ಈ ಸ್ಯಾಟರ್ಡೇ ನಾನು ಅಪ್ಲೈ ಮಾಡಿದೆ ಅಂತಂದರೆ ನೆಕ್ಸ್ಟ್ ಸ್ಯಾಟರ್ಡೇ ಬಿಟ್ಟು ಅದಾದಮೇಲೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಮಾರ್ಕೆಟಲ್ಲಿ ಸುಮಾರು ಸಿರಮ್ಸ್ಗಳು ಅವೈಲಬಲ್ ಇದೆ, ನೋಡಿಕೊಂಡು ತೊಗೊಳ್ಳಿ. ಯಾಕಂತಂದರೆ
ಆ ಸಿರಮಲ್ಲೂ ಕೂಡ ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ. ನೀವು ಅಪ್ಲೈ ಮಾಡಿ ಆದಮೇಲೂ ಕೂಡ ಒಂದು 2-3 ಅವರ್ಸ್ ಬಿಟ್ಟರೆ ತುಂಬ ಜಿಡ್ ಅಂತ ಅನಿಸ್ತಾ ಇರುತ್ತೆ. ಸೊ ನೋಡಿಕೊಂಡು ಅದನ್ನು ನೀಟಾಗಿ ಲೇಬಲ್ ಇರೋದನ್ನ ನೀಟಾಗಿ ಓದ್ಬಿಟ್ಟು ಅದಾದಮೇಲೆ ನೀವು ತೊಗೊಳ್ಳೋದು ಯೂಸ್ ಮಾಡಿ. ಬಿಕಾಸ್ ನಾನು ಆಲ್ರೆಡಿ ಸುಮಾರು ಸಿರಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಈ ಅನುಭವ ನನಗಿರೋದ್ರಿಂದ ನಿಮಗೆ ಈ ಟಿಕ್ ಶೇರ್ ಮಾಡ್ತಾ ಇದ್ದೀನಿ. ಯೋಗ ಕ್ಲಾಸ್ ಹೋಗಿಲ್ಲ ಅಂದಿದ್ದೆ ಸಹ ನಾನು ವಾಕ್ನ ಪ್ರಿಫರ್ ಮಾಡ್ತೀನಿ. ಯೂಶ್ವಲಿ ಎವ್ರಿ ಡೇ ನಂಗೆ ಈವ್ನಿಂಗ್ ಟೈಮ್ ಇರಲ್ಲ, ಬಟ್ ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇ ಟೈಮ್ ಇರೋದ್ರಿಂದ ನಾನು ನಾನು ವಾಕ್ನ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಸ್ಯಾಟರ್ಡೇ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು. ಎವ್ರಿ ಸ್ಯಾಟರ್ಡೇ ಅವಳು ಮೆಸೇಜ್ ಮಾಡ್ತಾನೆ ಇದ್ದಾಳೆ ಮೀಟ್ ಮಾಡೋಣ ಅಂತ ಹೇಳಿ. ಬಟ್ ಎಷ್ಟೋ ವರ್ಷಗಳು ಟಚ್ ಒಟ್ಟೋಗ್ಬಿಟ್ಟಿತ್ತು. ಬಟ್ ಈಗ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ ಮೀಟ್ ಮಾಡೋಣ ಅಂತ ಹೇಳಿದ್ಲು. ಸರಿ ಓಕೆ ಬಾ ಸಿಗೋಣ ಅಂತ ಹೇಳಿ ಎವ್ರಿ ಸ್ಯಾಟರ್ಡೇ ನಾನೇ ಮೆಸೇಜ್ ಮಾಡ್ತಾಯಿದ್ದೀನಿ ಸಿಗೋಣ ಅಂತ. ಬಟ್ ಅವಳು ಏನೋ ಒಂದು ರೀಸನ್ಸ್ ಕೊಟ್ಟು ಪಾರಾಗಾಗಿ ಟ್ರೈ ಮಾಡ್ತಾಳೆ. ಮೈಟ್ ಬಿ ಅವಳ ರೀಸನ್ಸ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗನ್ಸಿದ್ದು ಒಂದೇ, ಒಬ್ಬರು ಲೈಫಲ್ಲಿ ಇಂಪಾರ್ಟೆಂಟ್ ಇದ್ದಾರೆ ಅಂತ ಅಂದರೆ ಯಾರು ಲೈಫಲ್ಲಿ ಬ್ಯುಸಿ ಇಲ್ಲ. ಅವ್ರು ಬೇಕು ಅಂತಂದರೆ ಎಷ್ಟೋ ಅಟ್ಲೀಸ್ಟ್ ನಮ್ಗೆ 1 ಅವರ್ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಆದರೂ ಕೊಡ್ತಾರಲ್ವ. ಅಟ್ಲೀಸ್ಟ್ ಅವ್ಳು ನಂಗೆ ಹೇಳ್ಬೋದಾಯ್ತು ಒಂದು 20-15 ಮಿನಿಟ್ಸ್ ಆದರೂ ಸಿಕ್ಕಿ ಮಾತಾಡ್ಕೊಂಡು ಹೋಗೋಣ ಅಂತ. ತುಂಬ ದೂರನೂ ಇಲ್ಲ ನಮ್ಮನೆಯಿಂದ ಅವಳಿಗೆ ಆಡ್ಲಿ 1.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ನನಗನ್ಸಿದ್ದು ಒಂದೇ, ಓಕೆ ಫೈನ್, ಅವ್ರು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಖಂಡಿತ ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಟೈಮ್ ಮಾತ್ರ ಕೊಡಲ್ಲ ಅನ್ನೋದು ನನಗೊಂದು ಅರ್ಥ ಆಯಿತು. ಪ್ರತಿ ಸಲ ಈ ಸತ್ಯವಂತ ನಂಗೆ ಅರ್ಥ ಆಗ್ತಾನೆ ಇರುತ್ತೆ. ಬಟ್ ಇಟ್ಸ್ ಓಕೆ ಫೈನ್, ಒಂದು ಸಲ ಮಾಡಿದ್ದಾರೆ ತಪ್ಪು, ಇನ್ನೊಂದು ಸಲ ಅವ್ರು ಮಾಡಲ್ಲ ಅಂತ ನಂಬಿಕೆ ಮೇಲೆ ನಾವು ಪ್ರತಿ ಸಲ ಅವ್ರ ಮೇಲೆ ನಂಬಿಕೆ ಇಡ್ತಿರ್ತೀವಲ್ಲ, ದಟ್ ಈಸ್ ಆ್ಯಕ್ಚುಲಿ ನಮ್ಮ ಒಂದು ಮೂರ್ಖತನ ಅಂತ ನನಗನ್ನಿಸ್ತು. ಆಮೇಲೆ ಐ ಸೆಡ್ ಓಕೆ ಫೈನ್, ಇನ್ನೊಂದ್ಸಲ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕರಿಯಲ್ಲ ಅಂತಲೇ ಹೇಳಿದೆ ಅವಳಿಗೆ. ಸೊ ಇವಾಗೊಂದು ರೆಸಿಪಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇದು ಮಹಾರಾಷ್ಟ್ರನ್ ಟಿಕ್ಕಾ ರೆಸಿಪಿ ಅಂತ ಹೇಳ್ಬೋದು. ತುಂಬ ರೆಸಿಪಿ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ ಈಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಅದಕ್ಕೆ ನಿಮಗೂ ಕೂಡ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಪಾತ್ರೆಗೆ ಕ್ಯಾಬೇಜ್, ಆನಿಯನ್, ಆರಿಗ್ಯಾನೋ, ನೀವು ಯಾವ ಬ್ರ್ಯಾಂಡ್ ಆರಿಗ್ಯಾನೋ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಆ ರೀತಿ ಚಿಲ್ಲಿ ಪೌಡರ್ನ ನೀವು ಆ್ಯಡ್ ಮಾಡ್ಬೋದು. ಅದಾದಮೇಲೆ ಇದು ಬ್ಲ್ಯಾಕ್ ಸಾಲ್ಟ್, ಇದು ಚಾಟ್ ಮಸಾಲ, ಕ್ಯಾಚ್ ಅವ್ರದ್ದು ಚಾಟ್ ಮಸಾಲ, ಆ್ಯಂಡ್ ಇದು ಗರಂ ಮಸಾಲ. ಸೊ ಈ ಎಲ್ಲ ಪೌಡರ್ಗಳು ನೀವು ಯಾವ ರೀತಿ ಕ್ವಾಂಟಿಟಿ ಯೂಸ್ ಮಾಡ್ತಾಯಿದ್ರೋ ಅದ್ರ ಮೇಲೆ ಯೂಸ್ ಮಾಡಿ. ಆಮೇಲೆ ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ. ಸೊ ಈ ಮಿಕ್ಸಿ ಜಾರಲ್ಲಿ 3 ಹಸಿಮೆಣ್ಸಿನ್ಕಾಯಿ, ಒಂದು 5 ಹಸಿರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದು ಜೀರಿಗೆ, ಹೋಮ್ ಕಾಳು ಹಾಗೂ ಸೋಂಪು ಕಾಳನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಒಂದು 3 to 4 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸೀಡ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಫ್ರೋಝನ್ ಬಟಾಣಿ, ಇದು ಪೆಪ್ಪರ್. ಫ್ರೋಝನ್ ಬಟಾಣಿ ನೀವು ಯಾವ ಹಸಿ ಬಟಾಣಿ ಕೂಡ ಹಾಕ್ಬೋದು, ನೆನೆಸಿ ಆ್ಯಡ್ ಮಾಡಿ. ಆಮೇಲೆ ಇದು ಹಸಿ ಕಾಬಲ್ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ, ಬೇಯಿಸಿಲ್ಲ. ಆ್ಯಂಡ್ ಸ್ವಲ್ಪ ಒಂದು ಇಡೀ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ನಾವೇನು ಆ ಪಾತ್ರೆ ಇಟ್ಕೊಂಡಿದ್ದೋ ಆ ಪಾತ್ರೆ ಕಂಪ್ಲೀಟಾಗಿ ಇದನ್ನು ನೀಟಾಗಿ ಆ್ಯಡ್ ಮಾಡಿ. ಸೊ ಇದು ಸೋಡಾ, ಒಂದು ಪಿಂಚ್ ಸೋಡಾ ಬೇಕಾಗತ್ತೆ, ಸ್ವಲ್ಪ ಫ್ಲಫಿನೆಸ್ ಬರೋದಕ್ಕೋಸ್ಕರ. ಆಮೇಲೆ ಒಂದು ಸ್ವಲ್ಪ ಮಾತ್ರ ಕೊತ್ತಂಬರಿ. ಇದು ಅಕ್ಕಿ ಹಿಟ್ಟು ನಾವು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇದು ರವೆ, ಸಣ್ಣ ರವೆ, ಇದು ಗೋಧಿ ಹಿಟ್ಟು. ಅದಾದಮೇಲೆ ನಾವು ಯೂಸ್ ಮಾಡ್ತಿರೋದು ಜೋಳದ ಹಿಟ್ಟು. ಎಲ್ಲ ಒಂದೊಂದು ಬೌಲ್ನ ನಾವು ಆ್ಯಡ್ ಮಾಡ್ಕೊಂಡು ನಮ್ಮ ಕ್ವಾಂಟಿಟಿಗೆ ಹೇಗೆ ಬೇಕೋ. ಇದು ಕೊಬ್ಬರಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೋಸ್ಕರ. ಸೊ ಇದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದೇ ಕ್ಯಾಬೇಜಲ್ಲಿರೋ ವಾಟರ್ ಕಂಟೆಂಟೇ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೋದು. ನೀರು ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಬಿಟ್ಟರೆ ಯಾವುದೇ ರೀತಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ
ಸ್ಟವ್ ಮೇಲೆ. ಇದು ಆ್ಯಕ್ಚುಲಿ ಸ್ಟೀಮ್ ಮಾಡಿ ಅದಾದಮೇಲೆ ನಾವು ಇದನ್ನು ಪ್ಯಾನ್ ಮೇಲೆ ಫ್ರೈ ಮಾಡಬೇಕು. ಸೊ ಫಸ್ಟು ಸ್ಟೀಮರ್ಗೆ, ಇದು ಸ್ಟೀಮರ್ ತಟ್ಟೆ. ಸೊ ಇಡ್ಲಿ ಪಾತ್ರೆ ನಾವು ತೊಗೊಂಡಿದ್ದೀನಿ, ಇದು ಸ್ಟೀಮರ್ನ ಇಟ್ಟಿದ್ದೀನಿ. ಸೊ ಫಸ್ಟು ಗ್ಯಾಸ್ನ ಲೈಟ್ ಮಾಡಿಕೊಂಡು ಆ ನೀರನ್ನ ಸ್ವಲ್ಪ ಮತ್ತೆ ಕುದಿಸಕ್ಕೆ ಬಿಡಿ, ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದನ್ನು ನೀಟಾಗಿ ಸ್ಟಿಕ್ ಟೈಪ್ ಮಾಡ್ಕೊಳ್ಬೇಕು ನಾವು. ಸ್ಟಿಕ್ ಟೈಪ್, ಈ ಥರ ಸ್ಟಿಕ್ ಟೈಪ್ ಮಾಡ್ಕೊಳ್ಬೇಕು. ನೀವು ನೋಡಿರ್ಬೋದು ಚಿಕನ್ ಕೈಮಾ ಮಾಡ್ತಾರಲ್ಲ ಆ ರೀತಿ, ಆ ಶೇಪಲ್ಲಿ ಥರ ಬರುತ್ತೆ, ಸ್ಟ್ರೈಟ್ ಆ ರೀತಿಯೇ. ಸೊ ಆ್ಯಕ್ಚುಲಿ ನೋಡೋಕ್ಕೂ ನೀವು ತಿನ್ನೋಕ್ಕೂ ಸ್ವಲ್ಪ ನಾನ್ ವೆಜ್ ಕೈಮಾ ಥರನೇ ಫೀಲ್ ಆಗುತ್ತೆ, ಬಟ್ ಇದು ವೆಜ್ ಸ್ಟಿಕ್ ಅಂತ ಹೇಳ್ಬೋದು. ಸೊ ಇದನ್ನು ಫಸ್ಟ್ ಆ್ಯಕ್ಚುಲಿ ನಾವು ಕೆಳಗಡೆ ಆಯಿಲ್ ಅಪ್ಲೈ ಮಾಡಬೇಕಾಯ್ತು, ಬಟ್ ಆಯಿಲ್ ಅಪ್ಲೈ ಮಾಡಲಿಲ್ಲ ನಮಗೆ. ಸೊ ನೀವು ಕೆಳಗಡೆ ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ಇದನ್ನ ಇಡಿ, ಬಿಕಾಸ್ ಅದು ಕೆಳಗಡೆ ಅಂಟುತ್ತಾಯಿತು. ಮೇಲ್ಗಡೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಒಂದು 15 to 10 minutes ಸಾಕು, ಮೋರ್ ದೆನ್ ಎನಫ್, ಬಿಕಾಸ್ ನೀಟಾಗಿ ಬೆಂದೋಗ್ಬಿಡುತ್ತೆ ಸ್ಟೀಮರಲ್ಲೇ. ಸೊ ಇದು ಚಾಕುಗೆ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಿ ಅದಾದಮೇಲೆ ಕಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು, ಕಟ್ಟಿಂಗ್ ಶೇಪ್ ಕೂಡ ನೀವು ನೋಡ್ಬೋದು. ಬಟ್ ನಾನು ಆಯಿಲ್ ಅಪ್ಲೈ ಮಾಡಿದ್ದು ಮಾತ್ರ ಜಾಗದಲ್ಲಿ ಕಟ್ ಆಗ್ತಾಯಿತ್ತು ಅಷ್ಟೇ. ಸೊ ಇವಾಗ ಇಂಚ್ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಇದೇನೇನು ನಾವು ಮಾಡಿದ್ವಲ್ಲ ಅದು ನೀಟಾಗಿ ಪ್ಯಾನ್ ಮೇಲೆ ಇಟ್ಟು ಫ್ರೈ ಮಾಡಿ. ಟ್ರಸ್ಟ್ ಮೀ, ಇಟ್ ಇಸ್ ರಿಯಲಿ ಕಮ್ ಔಟ್ ವೆರಿ ವೆಲ್. ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಈ ರೀತಿ ಹೊಸ ಹೊಸ ರೆಸಿಪಿಗಳನ್ನು ನಾವು ಟ್ರೈ ಮಾಡಿ ಪೋಸ್ಟ್ ಮಾಡಲಿಕ್ಕೆ ನಮಗೂ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೆಸಿಪಿ ಆಲ್ಮೋಸ್ಟ್ ದೊಡ್ಡವರಿಂದ ಚಿಕ್ಕವ್ರು ಕೂಡ ಇಷ್ಟಪಡ್ಬೋದು. ಆ್ಯಂಡ್ ಲಂಚ್ ಬಾಕ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಸಾಸ್ ಒಟ್ಟಿಗೆ ಅಥವಾ ಮಿಯೋನೈಸ್ ಒಟ್ಟಿಗೆ ಇದನ್ನು ಆರಾಮ್ಸೆ ಟೇಸ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ರೆಸಿಪಿಯನ್ನು ನಿಮ್ಮ ಒಟ್ಟಿಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ, ಟೇಕ್ ಕೇರ್, ಬಾಯ್.